ನೋಡಿ, ಈ ಕಥೆಯಲ್ಲಿ 2-3 ಸಂದೇಶಗಳುಂಟು. ಒಂದು, ಅಪಾರ್ಚುನಿಟಿಯನ್ನು ನಾವು ನೋಡಬೇಕು, ಅಪಾರ್ಚುನಿಟಿ ಇರ್ತದೆ ಅಂತ ಹೇಳಿ. ಇನ್ನೊಂದು, ಯಾವುದೇ ವಿಷಯವನ್ನು ನಾವು ನಮ್ಮಷ್ಟಕ್ಕೆ ಆಲೋಚನೆ ಮಾಡುವುದಲ್ಲ, ತಿಳಿದವರ ಹತ್ರ ನಾವು ಕೇಳಬೇಕು, ಆಗ ಅವರಿಗೆ ಗೊತ್ತಿದ್ದಂತಹ ಒಂದು ವಿಷಯವನ್ನು ಹೇಳ್ತಾರೆ. ಸೊ ಇದರಲ್ಲಿ 2-3 ಮೆಸೇಜಸ್ ಇದೆ. ಸೊ ಇದೇ ರೀತಿ ನಾವು ಫಿನಾನ್ಸಲ್ಲಿ ಕೂಡ ಹಾಗೆ, ನಾವು ಏನೋ ಒಂದು ತಿಳ್ಕೊಂಡು ಅದರಷ್ಟಕ್ಕೆ ಹೋಗುವಂಥದ್ದಲ್ಲ. ಪ್ರಪಂಚ ದೊಡ್ಡದುಂಟು. ನಾವು ಫಸ್ಟಿಗೆ ನಮ್ಮ ಈಗೋವನ್ನು ಸ್ವಲ್ಪ ಕಡಿಮೆ ಮಾಡಿ ಯಾರು ಗೊತ್ತಿದ್ದಾರೆ ಅವ್ರ ಹತ್ರ ಕೇಳ್ಬೋದು. ನೋಡಿ, ಕೇಳಿದ ತಕ್ಷಣ ನಾವು ಅವರು ಹೇಳಿದ್ದನ್ನೆಲ್ಲ ಒಪ್ಪಿಕೊಳ್ಬೇಕಾಗಿಲ್ಲ, ಬಟ್ ಕೇಳಲಿಕ್ಕೆ ಏನಾಗಬೇಕು, ಆಗ ನಮಗೆ ಏನಾಗ್ತದೆ, ನಮ್ಮ ತಲೆಯಲ್ಲಿ ನಮಗೆ ನಮ್ಮ ಜ್ಞಾನವನ್ನು ಉಪಯೋಗ ಮಾಡಿ ಒಂದು ಮಂಥನ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಗ್ತದೆ. ಸ್ನೇಹಿತರೆ, ಫಿನ್ಪ್ರಭಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮನುಷ್ಯನ ಜೀವನದಲ್ಲಿ ಅವಕಾಶಗಳು ತುಂಬ ಬರ್ತವೆ. ಆ ಅವಕಾಶಗಳನ್ನು ನೋಡುವಂತಹ, ಪರೀಕ್ಷಿಸುವಂತಹ ಮತ್ತು ಆ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುವಂತಹ ಒಂದು ಜಾಣ್ಮೆ ಮನುಷ್ಯನಲ್ಲಿ ಇರಬೇಕು. ಈ ಜಾಣ್ಮೆಯನ್ನು ನಾವು ಅಳವಡಿಸಿಕೊಳ್ಬೇಕು ಎಳವೆಯಿಂದಲೇ. ಅಂದರೆ ನಾವು ಶಾಲೆಗೆ ಹೋಗುವಂತಹ ಒಂದು ಪ್ರಾಯದಿಂದಲೇ ನಾವು ಅದನ್ನು ಅಳವಡಿಸಿಕೊಳ್ಬೇಕು ಅನ್ನೋದಕ್ಕೆ ನಾನು ಒಂದು ಕತೆ ಹೇಳ್ತೇನೆ ಇವತ್ತು. ಸೊ ಇದು ನಮ್ಮ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ ಇರಲಿ, ನಮ್ಮದು ವಿತ್ತೀಯ ಜೀವನದಲ್ಲಿ ಕೂಡ ನಮಗೆ ಬೇಕಾಗ್ತದೆ. ಸೊ ಒಂದು ಊರಿನಲ್ಲಿ ಒಬ್ಬ ಬಡವ ಇದ್ದ. ಅವನು ದುಡಿತಿದ್ದ ತುಂಬ, ಆದರೆ ಕೂಲಿ ಕೆಲಸ ಮಾಡಿಕೊಂಡಿದ್ದ. ಅವನಿಗೊಂದು ಮಹತ್ವಾಕಾಂಕ್ಷೆ ಇತ್ತು. ನಾನು ಒಂದು ದೊಡ್ಡ ಜನ ಆಗಬೇಕು, ತುಂಬ ಸಂಪಾದನೆ ಮಾಡಬೇಕು, ನಾವು ಕೂಡ ಬೇರೆ ಥರ ಎಂಜಾಯ್ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನುವಂತಹ ಆ ಹಂಬಲ ಇತ್ತು. ಸೊ ಆ ಹಂಬಲ ಇದ್ದದ್ರಿಂದ ಅವ ನೋಡಿದೆ ಹೇಗೆ ದುಡ್ಡು ಮಾಡ್ಬೋದು, ಹೇಗೆ ಜಾಸ್ತಿ ಸಂಪಾದನೆ ಮಾಡ್ಬೋದು ಅಂತೇಳಿ ಆಲೋಚನೆ ಮಾಡಿದ. ಸೊ ಆಗ ಅವನು ಹೊರಗಿನ ಪ್ರಪಂಚ ನೋಡುವಾಗ ಅವನಿಗೆ ಅನ್ನಿಸಿತು, ವಿದೇಶಕ್ಕೆ ಹೋದರೆ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನುವಂಥದ್ದು ಅವನಿಗೆ ಗೊತ್ತಾಯಿತು. ಸೊ ಹಾಗೆ ವಿದೇಶಕ್ಕೆ ಹೋಗೋದಾದರೆ ಹೇಗಪ್ಪ ಹೋಗೋದು? ಸೊ ಆ ಕಾಲದಲ್ಲಿ ಹಡಗಿನಲ್ಲಿ ಹೋಗೋದು ಅತ್ಯಂತ ಚೀಪೆಸ್ಟ್ ವೇ ಆಫ್ ಟ್ರಾವೆಲಿಂಗ್ ಅನ್ನುವಂಥದ್ದು ಗೊತ್ತಾಯಿತು. ಹಾಗೆ ಒಂದು ಹಡಗಿದ್ದು ಟಿಕೆಟ್ ತಗೊಂಡು ಅವನು ಆ 30 ದಿವಸ ಅಲ್ಲಿ ವಿದೇಶಕ್ಕೆ ಹೋಗಲಿಕ್ಕೆ ಬೇಕಾಗ್ತಿತ್ತು ಆ ಹಡಗಿನಲ್ಲಿ. ಅದಕ್ಕೆ ಅವನು 30 ದಿವಸಕ್ಕೆ ಬೇಕಾಗದಷ್ಟು ಆಹಾರವನ್ನು ಅವನೇ, ಒಂದು ಬ್ರೆಡ್ ಅಥವಾ ಬಿಸ್ಕೆಟ್ಸ, ಏನಾದರೂ ಹಾಳಾಗದಂತಹ ಆಹಾರಗಳನ್ನು ಕೂಡ ಅವನು ಪ್ಯಾಕ್ ಮಾಡಿ ಇಟ್ಕೊಂಡ. ಯಾಕಂತ ಹೇಳಿದ್ರೆ ಅಲ್ಲಿ ಕಾಸ್ಟ್ಲಿ ಇರ್ಬೋದು, ನನಗೆ ತಗೊಳ್ಳಿಕ್ಕೆ ಆಗಲಿಕ್ಕಿಲ್ಲ ಅನ್ನುವಂತಹ ಜಾಣ್ಮೆಯಿಂದ ಅದನ್ನು ಕೂಡ ಸಂಗ್ರಹಿಸಿ ಇಟ್ಟಿದ್ದ. ಸೊ ಅದು ಕೂಡ ಇಟ್ಕೊಂಡು ಹೋಗಿದ್ದ. ಸೊ ಹೀಗೆ ಹೋಗುವಾಗ ಆ ಕ್ರೂಜಿನಲ್ಲಿ ಹೋದ ನಂತರ ಗೊತ್ತಾಯಿತು ಅವನಿಗೆ ಅದೊಂದು ಲಕ್ಸುರಿ ಕ್ರೂಸ್ ಅಂತೇಳಿ. ಲಕ್ಸುರಿ ಕ್ರೂಸಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ, ಎಲ್ಲ ಶ್ರೀಮಂತರು ಇರುವಂಥದ್ದು. ಅದರಲ್ಲಿ ಪಾರ್ಟಿಗಳು ನಡೀತದೆ, ಡಿನ್ನರ್ ನಡೀತದೆ, ಲಂಚ್ ನಡೀತದೆ, ಎಲ್ಲವೂ ನಡೀತದೆ. ಬಟ್ ಇವನು ಯಾವುದಕ್ಕೂ ಹೋಗಲಿಲ್ಲ. ಯಾಕಂತ ಹೇಳಿದರೆ ಅವನಿಗೊಂದು ಮುಜುಗರ ಇದ್ದು, ಅಂದರೆ ಅಲ್ಲಿ ಏನಾದರೂ ಬಿಲ್ ಪಾವತಿ ಮಾಡಲಿಕ್ಕೆ ನನ್ನಿಂದ ಆಗಲಿಕ್ಕಿಲ್ಲ, ಅಥವಾ ಅದು ಕಾಸ್ಟ್ಲಿ ಇರ್ಬೋದು. ಸೊ ಹಾಗೆ ಇವನ ಮನಸ್ಸಿನಲ್ಲಿ ಇವನು ಅಂದುಕೊಂಡು ಅದಕ್ಕೆ ಯಾವುದಕ್ಕೂ ಹೋಗಲಿಲ್ಲ, ಬಟ್ ದೂರದಿಂದ ನೋಡ್ತಾ ಇದ್ದ. ಯಾಕಂತ ಹೇಳಿದರೆ ನೋಡಲಿಕ್ಕೆ ಖರ್ಚಿಲ್ಲಲ್ಲ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಿದ್ದ ದೂರದಿಂದ, ಹತ್ರ ಯಾವುದಕ್ಕೂ ಹೋಗಲಿಲ್ಲ. ಸೊ ಹೀಗೆ ದಿನ ಕಳೀತಾ 30 ದಿವಸ ಹೋಗುವಾಗ ಆ ಡೆಸ್ಟಿನೇಷನ್ಗೆ ರೀಚ್ ಆಯ್ತು. ಅದು ಹಡಗು ರೀಚ್ ಆಗಿ ಉಳಿದವರೆಲ್ಲರೂ ಇಳಿದು ಹೋದರು. ಆದರೆ ಇವನು ಮಾತ್ರ ಲಾಸ್ಟಿಗೆ ನಾನು ಹೋಗುವ, ಯಾಕಂತ ಹೇಳಿದ್ರೆ ಅವನದ್ದು ಡ್ರೆಸ್ ಅಷ್ಟು ಒಳ್ಳೆದಿರಲಿಲ್ಲ. ಅವನಿಗೊಂದು ಮುಜುಗರ ಇತ್ತು, ಅಲ್ಲಿ ಕೂಡ ಅವನಿಗೊಂದು ಮುಜುಗರ ಇತ್ತು. ಯಾರು ಏನಾದರೂ ಹೇಳ್ಬೋದಾ, ಯಾರು ಏನಾದರೂ ಅನ್ನಿಸ್ಕೊಳ್ಬೋದಾ ನನ್ನ ಬಗ್ಗೆ, ಯಾರು ಎಂತ ಎಣಿಸ್ತಾರೆ ಅನ್ನುವಂಥದ್ದು ಒಂದು ಜನರಲಿ ಎಲ್ರಿಗಿರುವಂತಹ ಇದು ಕೂಡ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಅದು ಅವನಿಗಿತ್ತು. ಸೊ ಹಾಗೆ ಅವನು ಕೂಡ ಅಲ್ಲಿ ಇಳಿಲಿಲ್ಲ, ಲಾಸ್ಟಿಗೆ ಇಳಿಯುವ ಅಂತೇಳಿ ಇದ್ದ. ಸೊ ಲಾಸ್ಟಿಗೆ ಇಳಿಲಿಕ್ಕೆ ಹೇಳುವಾಗ ಇದು ಶಿಪ್ ಇದ್ದು ಕ್ಯಾಪ್ಟನ್ ಇದ್ದಾನಲ್ಲ, ಸೊ ಅವನು ಕೇಳಿದ, ಏನು ನೀನು ಹೋಗುದಿಲ್ವಾ, ಹೋಗು ಅಂತೇಳಿ. ಸೊ ಅದಕ್ಕೆ ಇಲ್ಲ ನಾನು ಸ್ವಲ್ಪ ಲೇಟ್ ಹೋಗ್ತೇನೆ, ನೀವೆಲ್ಲ ಹೋಗಿ ಅಂತ ಹೇಳಿದೆ. ಸೊ ಯಾಕೆ ನೀನು ನಿಂತಿದ್ದಿ, ಸ್ವಲ್ಪ ಡಲ್ ಇದ್ದಿ ಯಾಕೆ ಅಂದರೆ, ಸ್ವಲ್ಪ ಸಣಕಲ್ಲು ಕೂಡ ಆಗಿದ್ದೆ 30 ದಿವಸ, ಅಲ್ಲಿ ಸ್ವಲ್ಪ ಆಹಾರ ಕಡಿಮೆ ಇದ್ದದ್ರಿಂದ ಸಣಕಲ್ಲು ಕೂಡ ಆಗಿದೆ, ಏನು ಡಲ್ ಇದ್ದಿ ಅಂತ ಹೇಳಿ ಕೇಳುವಾಗ ಅವ ಹೇಳಿದಂತೆ, ಇಲ್ಲ ನಾನು ಹೀಗೆ ತುಂಬ ಬಡವ, ಸೊ ಹಾಗೆ ಫುಡ್ಡೆಲ್ಲ ನಾನೇ ತಂದಿದ್ದೆ, ಹಾಗೆ ಫುಡ್ಡೆಲ್ಲ ನಾನು ಹೆಚ್ಚು ತಗೊಳ್ಳಿಲ್ಲ ಇಲ್ಲಿ, ಹಾಗಾಗಿ ಇರ್ಬೋದು ಅಂತ ಹೇಳಿದೆ. ನೋಡಿ, ನಿಂದು ಟಿಕೆಟ್ ತೋರಿಸು ಅಂತ ಹೇಳಿದಂತೆ. ಸೊ ಎಲ್ಲರದ್ದು ಟಿಕೆಟ್ ಚೆಕ್ ಮಾಡುವಾಗ ಟಿಕೆಟ್ ತೋರಿಸಿದ. ಆ ಟಿಕೆಟಲ್ಲಿ ಆ್ಯಕ್ಚುಲಿ ಆ ಟಿಕೆಟ್ ಇದು ಪೇಪರ್ ಥರ ಇರಲಿಲ್ಲ, ಒಂದು ಬುಕ್ಲೆಟ್ ಥರ ಇತ್ತು. ಟಿಕೆಟ್ಗಳು ಸ್ವಲ್ಪ ಒಳ್ಳೆಯ ಲಕ್ಸುರಿ ಇದ್ರದ್ದು ಬುಕ್ಲೆಟ್ ಥರ ಇರ್ತದೆ. ಸೊ ಅದು ಆ ಟಿಕೆಟ್ ನೋಡಿದ, ಟಿಕೆಟ್ ಓಪನ್ ಮಾಡಿ ನೋಡಿದ. ಮತ್ತೆ ನೋಡುವಾಗ ಆ ಟಿಕೆಟಲ್ಲಿ ಇವನದ್ದು ಡಿನ್ನರ್ಗಳು, 30 ದಿವಸಕ್ಕೆ ಬೇಕಾಗದ ಆಹಾರ ಎಲ್ಲವೂ ಇನ್ಕ್ಲೂಡ್ ಆಗಿತ್ತು ಆ ಟಿಕೆಟಲ್ಲಿ. ಸೊ ಅದನ್ನು ಓಪನ್ ಮಾಡಿ ನೋಡಲೇ ಇಲ್ಲ, ಅಥವಾ ಯಾರ ಹತ್ರ ಆದರೂ ಕೇಳೂ ಇಲ್ಲ. ಸೊ ಅದು ಕ್ರೂಸ್ ಎಲ್ಲ ಲಕ್ಸುರಿ, ಇದು ಕಾಸ್ಟ್ಲಿ ಇರ್ಬೋದು ಅಂತೇಳಿ ಎಣಿಸಿಕೊಂಡು, ಟಿಕೆಟ್ ಇದ್ದು ಮಾತ್ರ ದುಡ್ಡು ಇರ್ಬೋದು ಅಂತೇಳಿ ಇವನಷ್ಟಕ್ಕೆ ಎಣಿಸಿಕೊಂಡದ್ದು, ಎಲ್ಲವೂ ಎಣಿಸಿಕೊಂಡದ್ದು. ಆ್ಯಕ್ಚುಲಿ ಆ ಟಿಕೆಟಲ್ಲಿ ಎಲ್ಲವೂ ಇನ್ಕ್ಲೂಡ್ ಆಗಿತ್ತು. ಸೊ ಅವನಿಗೆ ಇದು ಯಾರು ಕ್ಯಾಪ್ಟನ್ ಹೇಳಿದಂತೆ, ಇದರಲ್ಲಿ ಎಲ್ಲವೂ ಬಂದಿದೆ ಮಾರ್ರೆ, ನೀನು ಯಾಕೆ ಅದನ್ನು ಓಪನ್ ಮಾಡಿ ನೋಡಲಿಲ್ಲ, ನಿಮಗೆ ಎಲ್ಲ ಎಂಜಾಯ್ ಮಾಡ್ಬೋದಿತ್ತು, ಇಲ್ಲಿ ಯಾವ ಫೆಸಿಲಿಟಿ ಕೂಡ ಆಲ್ ಇನ್ಕ್ಲೂಸಿವ್ ಯಾವ ಫೆಸಿಲಿಟಿ ಕೂಡ ಯೂಸ್ ಮಾಡ್ಬೋದು ನಿಮಗೆ, ಅಂಥ ಅವಕಾಶವನ್ನು ಮಿಸ್ ಮಾಡ್ಕೊಂಡಿದ್ದೆ ಅಂತ.
ಇವನಿಗೆ ಸಹ ತುಂಬ ಬೇಸರ ಆಯಿತು, ಹೌದು ನಾನು ನೋಡಲೇ ಇಲ್ಲ ಅಂತೇಳಿ. ಬಟ್ ಕಾಲ ಮಿಂಚಿ ಹೋಗಿತ್ತು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವ ಮತ್ತೆ ಅವನ ಪ್ರಯಾಣವನ್ನು ಮುಂದುವರಿಸಿದ. ಈ ಕಥೆಯಲ್ಲಿ ನಾವು ಏನು ನೋಡ್ಕೊಳ್ಬೇಕು ಅಂತ ಹೇಳಿದರೆ, ನಾವು ಸ್ವಲ್ಪ ಅವೇರ್ ಆಗಿರಬೇಕು, ಮತ್ತು ನಾವು ಸುತ್ತಮುತ್ತ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು. ಏನು ಎಂತ ನಡೀತಾ ಉಂಟು, ಇದರಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಆಗ ಮಾತ್ರ ನಮಗೆ ಅವಕಾಶಗಳು ಕಾಣ್ತದೆ. ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ನಾವು ನೋಡಿದ್ರೆ, ಅಂದರೆ ನಾವು ನಮ್ಮಷ್ಟಕ್ಕೆ ಆಲೋಚನೆ ಮಾಡಿದರೆ ಆಗೋದಿಲ್ಲ, ಅಥವಾ ಯಾರಾದರೂ ತಿಳಿದವರ ಹತ್ರ ಏನಾದರೂ ವಿಷಯಗಳನ್ನು ಕೇಳ್ಕೊಳ್ಬೇಕು. ನೋಡಿ, ಈ ಕಥೆಯಲ್ಲಿ 2-3 ಸಂದೇಶಗಳುಂಟು. ಒಂದು, ಅಪಾರ್ಚುನಿಟಿಯನ್ನು ನಾವು ನೋಡಬೇಕು, ಅಪಾರ್ಚುನಿಟಿ ಇರ್ತದೆ ಅಂತ ಹೇಳಿ. ಇನ್ನೊಂದು, ಯಾವುದೇ ವಿಷಯವನ್ನು ನಾವು ನಮ್ಮಷ್ಟಕ್ಕೆ ಆಲೋಚನೆ ಮಾಡೋದಲ್ಲ, ತಿಳಿದವರ ಹತ್ರ ನಾವು ಕೇಳಬೇಕು. ಆಗ ಅವರಿಗೆ ಗೊತ್ತಿದ್ದಂತಹ ಒಂದು ವಿಷಯವನ್ನು ಹೇಳ್ತಾರೆ. ಸೊ ಇದರಲ್ಲಿ 2-3 ಮೆಸೇಜಸ್ ಇದೆ. ಸೊ ಇದೇ ರೀತಿ ನಾವು ಫಿನಾನ್ಸಲ್ಲಿ ಕೂಡ ಹಾಗೆ, ನಾವು ಏನೋ ಒಂದು ತಿಳ್ಕೊಂಡು ಅದರಷ್ಟಕ್ಕೆ ಹೋಗುವಂಥದ್ದಲ್ಲ. ಪ್ರಪಂಚ ದೊಡ್ಡದುಂಟು. ನಾವು ಫಸ್ಟಿಗೆ ನಮ್ಮ ಈಗೋವನ್ನು ಸ್ವಲ್ಪ ಕಡಿಮೆ ಮಾಡಿ, ಯಾರು ಗೊತ್ತಿದ್ದಾರೆ ಅವ್ರ ಹತ್ರ ಕೇಳ್ಬೋದು. ನೋಡಿ, ಕೇಳಿದ ತಕ್ಷಣ ನಾವು ಅವರು ಹೇಳಿದ್ದನ್ನೆಲ್ಲ ಒಪ್ಪಿಕೊಳ್ಬೇಕಾಗಿಲ್ಲ, ಬಟ್ ಕೇಳಲಿಕ್ಕೆ ಏನಾಗಬೇಕು, ಆಗ ನಮಗೆ ಏನಾಗ್ತದೆ, ನಮ್ಮ ತಲೆಯಲ್ಲಿ ನಮ್ಮ ಜ್ಞಾನವನ್ನು ಉಪಯೋಗ ಮಾಡಿ ಒಂದು ಮಂಥನ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಗ್ತದೆ. ಅವ ಹೇಳಿದ್ದು ಸಹ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಅಲ್ಟಿಮೇಟ್ಲಿ ಡಿಸಿಷನ್ ನಾವೇ ತಗೊಳ್ಬೋದು. ಸೊ ಹಾಗಾಗಿ ನಿಮ್ಮ ಫೈನಾನ್ಷಿಯಲ್ ಜರ್ನಿಯಲ್ಲಿ ಕೂಡ ನೀವು ಅವೇರ್ ಆಗಿ ಈ ಅವಕಾಶಗಳನ್ನು ಹುಡುಕ್ತಾ ಇರಿ. ಅವಕಾಶಗಳು ನಮಗೆ ಸಿಗ್ತದೆ. ಅಪಾರ್ಚುನಿಟಿ ದೇವರು ಪ್ರತಿಯೊಬ್ಬರಿಗೆ ಕೊಡ್ತಾನೆ, ಆದರೆ ಆ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುವುದಿರುವುದು. ಹಾಗಾಗಿ ನೀವು ಕೂಡ ಅವೇರ್ ಇರಿ. ಯಾರಾದರೂ ಗೊತ್ತಿದ್ದವರ ಹತ್ರ ತಿಳ್ಕೊಂಡು ನಿಮ್ಮ ಫಿನಾನ್ಷಿಯಲ್ ಡಿಸಿಷನ್ಸನ್ನು ತಗೊಳ್ಳಿ ಅಂತ ಹೇಳಿ ಈ ಕಥೆಯೊಟ್ಟಿಗೆ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೇನೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ. ನಮಸ್ಕಾರ.